ಕಡಬ ತಾಲೂಕು ವ್ಯಾಪ್ತಿಯಲ್ಲಿರುವ ಐನೆಕಿದು, ಸುಬ್ರಹ್ಮಣ್ಯ, ಬಿಳಿನೆಲೆ, ಶಿರಿಬಾಗಿಲು, ಕೊಂಬಾರು, ಕೊಣಾಚೆ, ಐತೂರು, ನೂಚಿಪಾಲ್ತಿಲ, ರೆಂಚಿಲಾಡಿ, ಶಿರಾಡೆ ಮುಂತಾದ 10 ಗ್ರಾಮಗಳ ಅರಣ್ಯ ಮೀಸಲು ಅರಣ್ಯಗಳ ಜಂಟಿ ಸರ್ವೆ ನಡೆಸಿ ಕ್ರೋಢೀಕೃತ ದಾಖಲೆಗಳನ್ನು ಸಿದ್ಧಪಡಿಸಿ ವರದಿ ನೀಡುವಂತೆ ಸರ್ಕಾರ ಆದೇಶವನ್ನ ಮಾಡಿದ್ದು, ನವೆಂಬರ್ 10ರಿಂದ ಜಂಟಿ ಸರ್ವೆ ಕಾರ್ಯ ನಡೆಯಲಿದೆ ಎಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಡಬ ತಾಲೂಕು ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಅವರು ಕಡಬದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜಂಟಿ ಸರ್ವೆಗೆ ಆದೇಶಿಸುವ ಮೂಲಕ ಈ ಭಾಗದ ರೈತರ ಬಹುದಿನಗಳ ಸಮಸ್ಯೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಎಂದರು. ಕಡಬ ತಾಲೂಕಿನಲ್ಲಿ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆಯು ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದರಿಂದ ರೈತಾಪಿ ಬಾಂಧವರು ತೀವ್ರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅರಣ್ಯದಂಚಿನ ರೈತ ಭೂಮಿ ಅಕ್ರಮ ಸಕ್ರಮದಡಿಯಲ್ಲಿ ಮಂಜೂರಾದರೂ ಅವರಿಗೆ ಆ ಭೂಮಿಗೆ ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ವ್ಯವಹಾರ ನಡೆಸಲು ಸಾಧ್ಯವಾಗುತ್ತಿಲ್ಲ. ಪ್ಲಾಟಿಂಗ್ ಸಾಧ್ಯವಾಗದೆ ಮನೆ ಇನ್ನಿತರ ಕಟ್ಟಡ ಪರವಾನಗಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆ ಹಾಗೂ ಸ್ಥಳೀಯ ನಾಯಕರುಗಳು ಒಟ್ಟಾಗಿ ರಾಜ್ಯ ಅರಣ್ಯ ಸಚಿವರು ಹಾಗೂ ಕಂದಾಯ ಸಚಿವರುಗಳಿಗೆ ಮನವರಿಕೆ ಮಾಡಿ ಜಂಟಿ ಸರ್ವೆಗೆ ಆಗ್ರಹಿಸಿದ್ದೆವು. ಪರಿಣಾಮ ಸಚಿವರು ಜಂಟಿ ಸರ್ವೆಗೆ ಸೂಚಿಸಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಪಿ ವರ್ಗೀಸ್ ಅವರು ಮಾತನಾಡಿ, ಭೂ ಪರಿವರ್ತನೆಗೊಂಡ ಭೂಮಿಯ ಏಕವಿನ್ಯಾಸ ನಕ್ಷೆ 9/11 ಪಡೆಯಲು ಯೋಜನಾ ಪ್ರಾಧಿಕಾರಕ್ಕೆ ಅಧಿಕಾರ ನೀಡಿರುವುದರಿಂದ ರೈತರಿಗೆ ಆಗುವ ಸಮಸ್ಯೆಯನ್ನು ಮನಗಂಡು ಅದನ್ನು ಹಿಂದಿನಂತೆ ಗ್ರಾಮ ಪಂಚಾಯಿತಿಗೆ ಅಧಿಕಾರ ನೀಡಬೇಕೆನ್ನುವ ನಮ್ಮ ಮನವಿಗೆ ಸರ್ಕಾರ ಈಗಾಗಲೇ ಪಂಚಾಯಿತಿಗೆ ವಹಿಸಲು ಮೌಖಿಕ ಆದೇಶವನ್ನ ನೀಡಿದೆ. ಶೀಘ್ರ ಅದು ಕಾರ್ಯರೂಪಕ್ಕೆ ಬರಲಿದೆ ಎಂದು ಹೇಳಿದರು. ಕೊಲ್ಲಮುಗ್ರದಲ್ಲಿ ನಡೆಯಿತು. ಆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಭೇಟಿ ಕೊಟ್ಟರು. ನಾವೆಲ್ಲ ಕಡಬ ತಾಲೂಕಿನ ನಾನಾಗ ಬ್ಲಾಕ್ ಅಧ್ಯಕ್ಷ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದಂಥ ಪಿಪಿ ವರ್ಗೀಸ್ ನೇತೃತ್ವದಲ್ಲಿ ನಮ್ಮ ಅಲ್ಲಿನ ನಾಯಕರುಗಳಾದಂಥ ಸತೀಶಣ್ಣ ಇರ್ಬೋದು, ಅನೇಕ ನಮ್ಮ ನಾಯಕರು ಒಳಗೊಂಡು ನಾವು ಮನವಿಯನ್ನು ಸುಬ್ರಹ್ಮಣ್ಯದಲ್ಲಿ ಮಾಡಿದ್ದೆವು. ಅವರಿಗೆ ಸವಿಸ್ತಾರವಾಗಿ ಪಿಪಿ ವರ್ಗೀಸ್ ಅವರು ಅದರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಸಚಿವರಿಗೆ ಮನದಟ್ಟು ಮಾಡಿದ ಮೇರೆಗೆ ಅವರು ನೀವು ಬ್ಯಾಂಗ್ಳೂರಿಗೆ ಬನ್ನಿ, ನಾನು ಅದನ್ನು ಬೇಕಾದಾಗೆ ನಿಮಗೆ ರೈತರಿಗೆ ಒಳ್ಳೆ ರೀತಿ ಅನುಕೂಲ ಆಗುವಂತ ಕೆಲಸ ಮಾಡಿಕೊಡ್ತೇನೆ ಅಂತೇಳಿ ಅವರು ತಿಳಿಸಿದ್ರು. ಆ ಮೇರೆಗೆ ನಾವು ಬ್ಯಾಂಗ್ಳೂರಿಗೆ ಕೂಡ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಬ್ಯಾಂಗ್ಳೂರಲ್ಲಿ ಹೋಗಿ ಮನವಿ ಮಾಡಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ಲೇ ಜಂಟಿ ಸಾರ್ಯವನ್ನು ಕೈಗೊಳ್ಳಬೇಕು ಅಂತೇಳಿ ಆದೇಶ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲ್ಲ ಸಿಸಿಎಫ್ ಇಂದ ಹಿಡಿದು ಡಿಎಫ್ ಇಂದ ಇರುವುದು ನಮ್ಮ ಇಲ್ಲಿಯ RF ಗಳೆಲ್ಲ ಸೇರಿ ಆಗ ಮಳೆಗಾಲ ಪ್ರಾರಂಭ ಆಯಿತು. ಕೆಲವೊಂದು ಗ್ರಾಮಗಳನ್ನ ಸರ್ವೆ ಪ್ರಾರಂಭ ಮಾಡಿದ್ರು. ಮಳೆಗಾಲದಿಂದ ಅದು ನಿಂತೋಗಿತ್ತು. ಪುನಃ ಈಗ ನಾವು ಅದನ್ನು ಪುನರಾರಂಭ ಮಾಡಬೇಕು ಅಂತ ನಾವು ಸಂಬಂಧಪಟ್ಟ ಸಚಿವರಲ್ಲಿ ಇಲಾಖಾಧಿಕಾರಿಗಳು ಕೇಳಿದ ಮೇರೆಗೆ ಪುನಃ ಬಹಳಷ್ಟು ಸಂತೋಷ ತರುವಂತ ವಿಚಾರ ಅಂತ ಹೇಳಿದ್ರೆ, ಇದೇ ಬರುವ ಸೋಮವಾರ 10ನೇ ತಾರೀಕು ನಮಗೆ ಶಿವಮೊಗ್ಗದಿಂದ ಏನು ಸರ್ವೆ ಇಲಾಖೆ, ನಮ್ಮ ಅರಣ್ಯ ಇಲಾಖೆಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯ ಸರ್ವೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ನೇತೃತ್ವದ ಎಲ್ಲ ತಂಡವರು ನಮ್ಮ ಕಡಬ ತಾಲೂಕಿನ ಉಳಿದಿರತಕ್ಕಂಥ ಎಲ್ಲ ಸುಮಾರು 90 ಭಾಗದಷ್ಟು ಉಳಿದಿದೆ ಇನ್ನು ಸರ್ವೆ ಮಾಪನ ಫಾರೆಸ್ಟ್ ಜಂಟಿ ಸರ್ವೆ, ಅದನ್ನು ಸೋಮವಾರರಂದು ಪ್ರಾರಂಭಿಸುತ್ತಾರೆ. ಬಹಳ ಸಂತೋಷವಾಗಿದೆ. ಆದ್ದರಿಂದ ಈ ದಿನ ನಾವು ಏನು ಇವತ್ತೊಂದು ಅನೇಕ ವರ್ಷಗಳಿಂದ ದಶಕಗಳಿಂದ ಬಾಕಿ ಇರುವಂತಹ ಈ ಒಂದು ಜಂಟಿ ಸರ್ವೆ ಕಾರ್ಯಕ್ರಮವನ್ನ ನಮ್ಮ ಅರಣ್ಯ ಸಚಿವರು ಇರ್ಬೋದು, ಕಂದಾಯ ಸಚಿವರು ಕೂಡ ಅದೇ ರೀತಿ ನಮಗೆ ಕಂದಾಯ ಸಚಿವರು ಕೂಡ ಇದಕ್ಕೆ ಸಮರ್ಪಕವಾದ ಸ್ಪಂದನವನ್ನು ನೀಡಿದ್ದಾರೆ. ಅದರ ಪ್ರಭಾವದಿಂದ ಇವತ್ತು ಅಳತೆ ಪ್ರಾರಂಭವಾಗಿದೆ. ಅವರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ರು. ಮೊನ್ನೆ ಮಂಗಳೂರು ಬರುವಂತಹ ಸಂದರ್ಭದಲ್ಲಿ ಏನು ಅದನ್ನೊಂದು ಸುಳ್ಯ ಭಾಗ ವಿಧಾನಸಭಾ ಕ್ಷೇತ್ರ ಆಗಿರತಕ್ಕ ಜಂಟಿ ಮಾಡಬೇಕು ಅಂತ ಹೇಳಿ ಕಂದಾಯ ಇಲಾಖೆಯವರು ಕೂಡ AC ಇರ್ಬೋದು, DC ಇರ್ಬೋದು, ನಮ್ಮ ತಹಶೀಲ್ದಾರ್ ಎಲ್ಲರೂ ಈಗ ಅದಕ್ಕೆ ಸ್ಪಂದನೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಡಬ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಾರದಾ ದಿನೇಶ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸತೀಶ್ ನಾಯ್ಕ್ ಮೇಲಿನ ಮನೆ, ಕುಕ್ಕೆ ಸುಬ್ರಹ್ಮಣ್ಯ, ಮಾಸ್ಟರ್ ಪ್ಲಾನ್ ಸದಸ್ಯ ಸತೀಶ್ ಕೂಜಗೋಡು, ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಕಡಬ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಕಳಿಗೆ, ಬಿಳಿನೆಲೆ ಗೋಪಾಲಕೃಷ್ಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆ ಭವ್ಯ ಸಂತೋಷ್, ಯುವ ಕಾಂಗ್ರೆಸ್ ಮುಖಂಡ ಸತೀಶ್ ಮೀನಾಡಿ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.